വേഗത്തിൽ വരുന്നവനായ കർത്താവ് യേശുക്രിസ്തുവിന്റെ നാമത്തിൽ നിങ്ങൾക്ക് ഏവർക്കും സ്നേഹവന്ദനം. ಬೇಗನೆ ಬರಲಿಕ್ಕಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. പ്രിയ ദൈവമക്കളെ, കഴിഞ്ഞ ആഴ്ച മോശയ്ക്കും ദൈവത്തിനും വിരോധമായി പിറുപിറുത്ത ഇസ്രായേൽ ജനത്തിന്റെ ജീവിതത്തിൽ എന്താണ് സംഭവിച്ചതെന്ന് നമ്മൾ കണ്ടു. എന്നാൽ അവർ മാനസാന്തരപ്പെട്ട് മടങ്ങി വന്നപ്പോൾ ദൈവം അവരുടെ ജീവിതത്തിൽ എന്താണ് ചെയ്യാൻ പോകുന്നത് എന്ന് ഇന്ന് നമ്മൾ കാണാൻ പോവുകയാണ്. ಇಂದಿನ ವಾಕ್ಯ ಸಂದೇಶ ಭಾಗದಲ್ಲಿ ಇಸ್ರಾಯೇಲ್ ಜನಗಳಿಗೂ ಮೋಶೆಗೆ ವಿರೋಧವಾಗಿ ದೇವರಿಗೆ ವಿರೋಧವಾಗಿ ಗುಣಗುಟ್ಟಿ ಮಾತನಾಡಿದಾಗ ಅವರಿಗೆ ಬಂದಂತ ಆಪತ್ತನ್ನು ನೋಡಿದ್ವಿ. ಆದರೆ ಅವರು ಮನಸ್ಸಾಂತರ ಹೊಂದಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರಿಂದ ಬಿಡುಗಡೆ ಬಂದಂತ ಆ ವಾಕ್ಯ ಭಾಗವನ್ನು ನಾವು ಕಳೆದ ಒಂದು ವಾಕ್ಯ ಸಂದೇಶದಲ್ಲಿ ನಾವು ಕೇಳಿದ್ವಿ. ആമേൻ. ഇന്ന് നിങ്ങൾ വചനം ശ്രദ്ധിച്ച് കേൾക്കണം. പരിശുദ്ധാത്മാവ് നിങ്ങളോട് സംസാരിക്കും. അവസാനം ഞങ്ങൾ നിങ്ങൾക്ക് വേണ്ടി പ്രാർത്ഥിക്കും. ಆ ವಾಕ್ಯದ ಮುಂದುವರಿದ ಭಾಗವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇವೆ. ನೀವು ವಾಕ್ಯ ಭಾಗವನ್ನ ಪ್ರಾರಂಭದಿಂದ ಅಂತಿಮದವರೆಗೂ ಬಹಳ ಗಮನದಿಂದ ನೀವು ಕೇಳಿ. ಅಂತಿಮ ವಾಕ್ಯ ಸಂದೇಶದಲ್ಲಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. നോക്കിയ പ്രിയ മക്കളെ, നമ്മൾ ഇതുപോലെ ദൈവവചനത്തിന് കൊടുക്കേണ്ട മുഖ്യത്വത്തെ നമുക്ക് കൊടുക്കാൻ പറ്റുന്നുണ്ട്. ಪ್ರಿಯ ದೇವರ ಮಕ್ಕಳೇ, ಇದನ್ನ ಈ ವಾಕ್ಯಕ್ಕೆ ಅನುಸಾರವಾಗಿ ನಾವು ಕೂಡ ದೇವರ ವಾಕ್ಯಕ್ಕೆ ಕೊಡಬೇಕಾದ ಬಹಳ ಪ್ರಾಮುಖ್ಯತೆಯನ್ನ ಗೌರವನ್ನ ನಮ್ಮ ಪ್ರತಿದಿನದ ಜೀವಿತದಲ್ಲಿ ಕೊಡಲಿಕ್ಕೆ ನಮಗೆ ಸಾಧ್ಯವಾಗುತ್ತಿದೆಯಾ? ആമേൻ. നമുക്ക് ദൈവവചനത്തോടുള്ള സമീപനം എന്താണ്? ನಮಗೂ ದೇವರ ವಾಕ್ಯಕ್ಕೂ ಹತ್ತಿರವಾಗಿರುವಂತ ಸಂಬಂಧ ಏನು? യഥാർത്ഥത്തിൽ നാമും ദൈവവചനത്തെ ഒരു നിസ്സാരമായിട്ടല്ലേ എണ്ണുന്നത്? ಯಥಾರ್ಥವಾಗಿ ನಾವು ಕೂಡ ದೇವರ ವಾಕ್ಯ ಅದು ನಿಸ್ಸಾರ ಅಂದ್ರೆ ನಮಗೂ ಬೇಸರ ಎಂಬುದಾಗಿ ನಾವು ಎಣಿಸ್ತೀವಲ್ವಾ? ആകാശവും ഭൂമിയും മാറിയാലും മാറാത്ത ഈ വചനത്തെ നമ്മളിൽ എത്ര പേർ നമ്മുടെ ജീവന്റെ വിടുതലിന് വേണ്ടി സ്വീകരിക്കുന്നുണ്ട്? ಆಕಾಶವು ಭೂಮಿಯು ನೀಗೆ ಹೋದರೂ ಕೂಡ ನಮ್ಮ ಜೀವಿತಕ್ಕೆ ಬಿಡುಗಡೆಯಾಗಿ ದೇವರು ಕೊಟ್ಟಿರುವಂತಹ ಈ ವಾಕ್ಯವನ್ನ ಎಷ್ಟು ಜನರು ಹೃದಯದಿಂದ ಯಥಾರ್ಥವಾಗಿ ಸ್ವೀಕರಿಸುತ್ತಿದ್ದೀರಾ? പ്രിയ ദൈവമക്കളെ, നമുക്കൊരു അഭിഷിക്തന്റെ മേൽ വിശ്വാസമുണ്ട്. ഒരു വ്യക്തി നമുക്ക് വേണ്ടി പ്രാർത്ഥിച്ചാൽ ഒരു വ്യക്തിക്ക് വേണ്ടി നമ്മൾ അധികം സമയം സ്പെൻഡ് ചെയ്യും. എന്നാൽ ദൈവവചനത്തിന് നമ്മളുടെ ലൈഫിൽ എത്രമാത്രം ഇമ്പോർട്ടൻസ് നമ്മൾ കൊടുക്കും? ಪ್ರಿಯ ದೇವರ ಮಕ್ಕಳೇ, ಅಭಿಷಿಕ್ತನಾದಂತ ಸೇವಕರ ಮಾತುಗಳಿಗೆ, ಸೇವಕರ ಕೈ ಕೆಳಗಡೆಯಲ್ಲಿ ಸೇವಕರು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಅಧಿಕವಾದ ಸಮಯವನ್ನು ನಾವು ಅವರಿಗೆ ಕೊಡ್ತೇವೆ. ಆದರೆ ವ್ಯಕ್ತಿಪರವಾಗಿ ಕ್ರಿಸ್ತನ ವಾಕ್ಯಗಳಿಂದ ಅಥವಾ ದೇವರ ವಾಕ್ಯಕ್ಕೆ ಅಧಿಕವಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ವೈಯಕ್ತಿಕವಾದ ಜೀವಿತಗಳಲ್ಲಿ ನಾವು ಕೊಡುತ್ತಿದ್ದೇವೆ. പലപ്പോഴും നാം പോലും അറിയാതെ ഇസ്രായേൽ ജനം മന്ന വെറുപ്പാണെന്ന് പറഞ്ഞതുപോലെ ദൈവവചനത്തോടും നമുക്കും പലർക്കും വെറുപ്പാണ്. ಹೇಗೆ ಇಸ್ರೇಲ್ ಜನಗಳು ಆ ಮನ್ನವನ್ನ ಕಂಡು ನಮಗೆ ಬೇಸರವಾಯಿತು ಎಂಬುದಾಗಿ ದೇವರಿಗೆ ಹೇಳಿದರು, ಅದೇ ರೀತಿಯಾಗಿ ಅನೇಕ ಸಾರಿ ಈ ಒಂದು ವಾಕ್ಯವು ನಮ್ಮ ಜೀವಿತಕ್ಕೆ ಬೇಸರವಾದ ರೀತಿಯಲ್ಲಿ, ನಿಸ್ಸಾರವಾದ ರೀತಿಯಲ್ಲಿ ಈ ದಿನ ಇರುವುದು ಅದು ನಿಜ. ദൈവവചനത്തിന് വേണ്ടുന്ന ഇമ്പോർട്ടൻസ്, പ്രയോറിറ്റി നമ്മുടെ ജീവിതത്തിൽ കൊടുക്കാതെ നാം പലപ്പോഴും ശാപത്തിനകത്ത് പോവുക. ದೇವರ ವಾಕ್ಯಕ್ಕೆ ಕೊಡಬೇಕಾದ ಮುಖ್ಯತ್ವವನ್ನ ನಮ್ಮ ಜೀವನದಲ್ಲಿ ಅನೇಕ ಸಾರಿ ಕೊಡದ ನಿಮಿತ್ತವಾಗಿ ಅದು ನಮ್ಮ ಜೀವಿತದಲ್ಲಿ ಒಂದು ಶಾಪಕ್ಕೆ ಅದು ಕಾರಣವಾಗಿ ಬಿಡುತ್ತೆ. നമ്മളെ വിടിവിക്കുവാൻ കഴിയുന്ന ദൈവവചനം, ನಮ್ಮನ್ನ ಬಿಡಿಸುವುದಕ್ಕೆ ಸಾಧ್ಯವಾಗಿರುವಂತ ದೇವರ ವಾಕ್ಯ, നമ്മളെ സൗഖ്യമാക്കുവാൻ കഴിയുന്ന ദൈവത്തിന്റെ വചനം, ನಮ್ಮನ್ನ ಗುಣಪಡಿಸುವುದಕ್ಕೆ ಸಾಧ್ಯವಾಗಿರುವಂತ ದೇವರ ವಾಕ್ಯ, നമ്മളെ വിശ്വാസത്തിൽ വളർത്തുവാൻ കഴിയുന്ന ദൈവവചനം, ನಮ್ಮನ್ನ ನಂಬಿಕೆಯಲ್ಲಿ ಬೆಳೆಸುವುದಕ್ಕೆ ಸಾಧ್ಯವಾಗಿರುವಂತ ದೇವರ ವಾಕ್ಯ, നമ്മുടെ ജീവിതത്തിൽ വിടുതൽ നൽകുവാൻ കഴിയുന്ന ദൈവവചനം, ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಕಲ್ಪಿಸುವಂತ ದೇವರ ವಾಕ್ಯ, നമ്മുടെ ജീവിതത്തെ രൂപാന്തരപ്പെടുത്തുവാൻ കഴിയുന്ന ദൈവവചനം, ನಮ್ಮ ಜೀವಿತವನ್ನ ರೂಪಾಂತರ ಮಾಡುವುದಕ್ಕೆ ಸಾಧ್ಯವಾಗುವಂತ ದೇವರ ವಾಕ್ಯ. ഇങ്ങനെ ദൈവവചനത്തിന് അനേകായിരം ഗുണങ്ങളുള്ളപ്പോൾ, ಈ ರೀತಿಯಾಗಿ ದೇವರ ವಾಕ್ಯಕ್ಕೆ ಸಾವಿರಾರು ರೀತಿಯಾದಂತಹ ಗುಣಗಳು, ಸ್ವಭಾವಗಳು ಇರುವಾಗ നിങ്ങൾ ദൈവവചനത്തിന് കൊടുക്കേണ്ട മുഖ്യത്വം കൊടുക്കുന്നുണ്ട്? ನೀವು ದೇವರ ವಾಕ್ಯಕ್ಕೆ ಕೊಡಬೇಕಾಗಿರುವಂತ ಪ್ರಾಮುಖ್ಯತೆಯನ್ನ ಕೊಡುತ್ತಿದ್ದೀರಾ? ദൈവമക്കളെ, മറ്റുള്ളവർ തരുന്ന വിടുതൽ താൽക്കാലികമാണ്. ಪ್ರಿಯ ದೇವರ ಮಕ್ಕಳೇ, ಇತರರು ನಿಮಗೆ ಕೊಡುವಂತ ಬಿಡುಗಡೆ ಅದು ತಾತ್ಕಾಲಿಕವಾಗಿದೆ. എന്നാൽ ദൈവവചനത്തിൽ നിന്ന് നിങ്ങൾ പ്രാപിക്കുന്ന ഒരു വെളിപ്പാടിൽ നിന്ന് വരുന്ന വിടുതൽ നിരന്തരമാണ്. ಆದರೆ ದೇವರ ವಾಕ್ಯದ ಒಳಗಡೆಯಿಂದ ಪ್ರಕಟಣೆಯ ಮೂಲಕ ನೀವು ಹೊಂದುವಂತ ಬಿಡುಗಡೆಯು ಅದು ಶಾಶ್ವತವಾದ ಬಿಡುಗಡೆಯಾಗಿರುತ್ತೆ. ഇന്ന് എത്ര പേർ ഒരു മനസാന്തരത്തോടെ മടങ്ങി വരാൻ ಈ ആഗ്രഹിക്കുന്നു? ದಿನ ಎಷ್ಟು ಜನ ಒಂದು ಮನಸ್ಸಾಂತರದಿಂದ ತಿರುಗಿ ದೇವರ ಬಳಿಯಲ್ಲಿ
ಬರುವುದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. കടമയ്ക്ക് വേണ്ടി ഒരു അധ്യായം വായിക്കുന്ന ഒരു ബന്ധമല്ല ദൈവവചനത്തോട് നിങ്ങൾക്ക് വേണ്ടത്. ಏನೋ ಓದಬೇಕು ಅಥವಾ ಕಾಟಾಚಾರವೋ ಅಥವಾ ಜವಾಬ್ದಾರಿಯೋ ಒಂದು ಅಧ್ಯಾಯವನ್ನು ಓದಬೇಕೆಂಬುದಾಗಿ ಓದುವುದಲ್ಲ ದೇವರ ವಾಕ್ಯ. ആമേൻ. വീട്ടിൽ ഒരു ബൈബിൾ സൂക്ഷിക്കുന്ന ബന്ധമല്ല നിങ്ങൾക്ക് ദൈവവചനത്തോട് വേണ്ടത്. ನಿಮ್ಮ ಮನೆಯಲ್ಲಿ ಒಂದು ಬೈಬಲ್ ಅನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಎಂಬುದಾದ ಜವಾಬ್ದಾರಿ ಅಲ್ಲ, ಅದು ದೇವರ ವಾಕ್ಯವಲ್ಲ. നിങ്ങൾ കിടക്കുമ്പോൾ നിങ്ങളുടെ തലയണയുടെ അരികിൽ വയ്ക്കുന്ന ഒരു പുസ്തകവും അല്ല ദൈവവചനം എന്ന് ನೀವು പറയുന്നത്. ಮಲಗುವಾಗ ನಿಮ್ಮ ದಿಂಬಿನ ಕೆಳಗಡೆ ಇಡುವಂತದ್ದು ಅಲ್ಲ ದೇವರ ವಾಕ್ಯ. ഇതിനകത്ത് ജീവന്റെ വചനമാണ് പ്രിയ ദൈവമക്കളെ പിതാവായ ദൈവം വെച്ചിരിക്കുന്നത്. ತಂದೆಯಾದ ದೇವರು ಈ ವಾಕ್ಯದ ಒಳಗಡೆ ಜೀವವನ್ನ ಕೊಟ್ಟಿದ್ದಾರೆ ದೇವರ ಮಕ್ಕಳೇ. ഈ വചനം നിങ്ങളെ വിടുവിക്കാൻ മതിയായത്. ಈ ವಾಕ್ಯವು ನಿಮ್ಮನ್ನು ಬಿಡಿಸುವುದಕ್ಕೆ ಸಾಕು. ദൈവവചനം ജീവനും ചൈതന്യവും ഉള്ളതാണ്. ದೇವರ ವಾಕ್ಯವು ಜೀವವೂ ಚೈತನ್ಯವೂ ಉಳ್ಳಂತದ್ದಾಗಿದೆ. ഇത് ഇരുവായ്ത്തലയുള്ള ഏത് വാളിനേക്കാളും മൂർച്ചയേറിയതാണ് എന്ന് വചനം പറയുന്നു. ಈ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತೆ, ದೇವರ ವಾಕ್ಯವು ಯಾವ ಹರಿಯುವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಚೂಪಾದದ್ದು ಎಂಬುದಾಗಿ ನಾವು ನೋಡ್ತೇವೆ. അങ്ങനെയാണെങ്കിൽ ഇന്ന് നിങ്ങൾക്ക് വചനത്തോടൊരു ബന്ധമുണ്ടെങ്കിൽ നിങ്ങളുടെ ജീവിതം മാറും. ಆ ರೀತಿಯಾಗಿರುವುದಾದ್ರೆ, ವಾಕ್ಯದೊಂದಿಗೆ ನಿಮ್ಮ ಜೀವಿತದಲ್ಲಿ ಒಂದು ಸಂಬಂಧ ಇರುವುದಾದ್ರೆ, ನಿಜವಾಗ್ಲೂ ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವು ಬರುತ್ತೆ. നോക്കണം, ജനം ഇങ്ങനെ പറയുമ്പോൾ ഈ മന്നയെ അല്പമായിട്ട് എണ്ണുമ്പോൾ അവിടെ അഗ്നി സർപ്പങ്ങൾ ഇസ്രായേൽ ജനങ്ങളെ കടിക്കാൻ ആരംഭിക്കും. ಯಾವಾಗ ಜನಗಳು ಬೇಸರಗೊಂಡು ಆ ಶ್ರೇಷ್ಠವಾದ ಮನ್ನಾ ಅದು ನಮಗೆ ಬೇಸರವಾಯಿತು, ನಿಸ್ಸಾರ ಎಂಬುದಾಗಿ ಹೇಳಿದ್ರು, ಆಗ ಜನಗಳ ಒಳಗಡೆ ದೇವರು ಉರಿ ಮಂಡಲಗಳು ಅಂದ್ರೆ ಸರ್ಪಗಳನ್ನ ಅವರನ್ನ ಕಚ್ಚಿ ಸಾಯಿಸಲಿಕ್ಕೆ ದೇವರು ಕಳಿಸಿದ್ರು. ഇന്ന് നിങ്ങളുടെ ജീവിതത്തിലെ ചില പേഴ്സണൽ ഇഷ്യൂസ് നിങ്ങളൊന്ന് ചിന്തിച്ചു നോക്കിക്കേ. അത് ഞാൻ വചനത്തിന് കൊടുക്കേണ്ട പ്രയോറിറ്റി, കർത്താവിന് കൊടുക്കേണ്ട പ്രയോറിറ്റി എൻ്റെ ലൈഫിൽ കൊടുക്കാത്തത് കൊണ്ടാണോ വന്നിരിക്കുന്നത് എന്ന്. ಈ ವಾಕ್ಯವನ್ನ ಕೇಳುತ್ತಿರುವಾಗಲೇ ನಿಮ್ಮ ಜೀವಿತದಲ್ಲಿ ಬಂದಿರುವಂತ ಸಮಸ್ಯೆಗಳನ್ನ ಒಂದು ಸಾರಿ ಯೋಚನೆ ಮಾಡಿಕೊಳ್ಳಿ. ಒಂದು ವೇಳೆ ನನ್ನ ಜೀವನದಲ್ಲಿ ಬಂದಿರುವಂತ ಸಮಸ್ಯೆಗಳಿಗೆ ನಾನು ಅಧಿಕವಾಗಿ ವಾಕ್ಯಕ್ಕೋ ಅಥವಾ ಕ್ರಿಸ್ತನಿಗೋ ಅಧಿಕವಾದ ಪ್ರಾಮುಖ್ಯತೆಯನ್ನ ಕೊಡದೆ ನಿಮಿತ್ತವಾಗಿ ಬಂದಿದೆಯಾ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. അങ്ങനെയാണെങ്കിൽ നിങ്ങളൊന്ന് തിരിഞ്ഞ് ദൈവസന്നിധിയിൽ വന്നാൽ പ്രിയ ദൈവമക്കളെ, കർത്താവ് നിങ്ങൾക്ക് വേണ്ടി അത്ഭുതം ചെയ്യും. ಆ ರೀತಿಯಾಗಿ ಪರೀಕ್ಷೆ ಮಾಡಿಕೊಂಡು ನಿಜವಾಗಿರುವುದಾದ್ರೆ, ನೀವು ತಿರುಗಿ ದೇವರ ಕಡೆಗೆ ಬರುವುದಾದ್ರೆ, ನಿಜವಾಗ್ಲೂ ದೇವರು ನಿಮ್ಮನ್ನ ಬಿಡಿಸ್ತಾರೆ ದೇವರ ಮಕ್ಕಳೇ. പ്രിയ ദൈവമക്കളെ, അടുത്ത വചനത്തിനകത്ത് നോക്കിക്കേ. ഇങ്ങനെ അഗ്നി സർപ്പങ്ങൾ അമ്മേൻ ഇങ്ങനെ കടിക്കുമ്പോൾ ഇസ്രായേൽ ജനം അപ്പോൾ പറയുകയാണ്, അമ്മേ, ഞങ്ങൾ യഹോവയ്ക്കും നിനക്കും വിരോധമായി സംസാരിച്ചതിനാൽ ഞങ്ങൾ പാപം ചെയ്തിരിക്കുന്നു എന്ന്. ಆಗ ಈ ರೀತಿಯಾಗಿ ಈ ವಿಷ ಉರಿ ಸರ್ಪಗಳು ಬಂದು ಅವರನ್ನ ಕಚ್ಚುವಂತ ಸಮಯದಲ್ಲಿ ಜನಗಳು ಮೋಶೆ ಬಳಿಗೆ ಬಂದು ಈ ರೀತಿಯಾಗಿ ಹೇಳ್ತಿದ್ದಾರೆ, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದೆವು ಎಂಬುದಾಗಿ ಅವರು ಹೇಳ್ತಿದ್ದಾರೆ. പ്രിയ ദൈവങ്ങളെ, ചില വിഷയങ്ങളെല്ലാം ദൈവം നമ്മുടെ ജീവിതത്തിൽ അനുവദിക്കുമ്പോൾ അത് നമ്മുടെ ഒരു മാനസാന്തരത്തിന് വേണ്ടിയിട്ടാണെന്ന് നമ്മൾ തിരിച്ചറിയണം. ದೇವರ ಮಕ್ಕಳೇ, ಅನೇಕ ವಿಷಯಗಳನ್ನ ದೇವರು ನಮ್ಮ ಜೀವನದಲ್ಲಿ ಅನುಮತಿಸುವಾಗ ಆ ಎಲ್ಲಾ ವಿಷಯಗಳು ಕೂಡ ನಮ್ಮನ್ನ ಮನಸ್ಸಾಂತರ ಪಡಿಸುವುದಕ್ಕೆ, ದೇವರ ಬಳಿಯಲ್ಲಿ ಬರುವುದಕ್ಕೆ ದೇವರು ಕಳಿಸುವಂತಹ ಕಾರ್ಯಗಳಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ഇവിടെ ഇസ്രായേൽ ജനത്തിന് ഒരു വിഷയം മനസ്സിലായി. മോശയ്ക്ക് വിരോധമായി ദൈവത്തിന് വേണ്ടി സംസാരിച്ച് തങ്ങൾ പാപം ചെയ്തിരിക്കുകയാണ്. ಇಲ್ಲಿ ಇಸ್ರೇಲ್ ಜನರಿಗೆ ಒಂದು ಕಾರ್ಯವು ಅರ್ಥವಾಯಿತು, ನಾವು ಮೋಶೆಗೆ ವಿರೋಧವಾಗಿ ಯೆಹೋವನಿಗೆ ವಿರೋಧವಾಗಿ ಮಾತಾಡಿ ನಾವು ದೋಷಿಗಳಾಗಿದ್ದೇವೆ ಎಂಬುದಾಗಿ. പ്രിയ ദൈവമക്കളെ, ഇതുപോലെ നമ്മുടെ ജീവിതത്തിനകത്തും നാം നമ്മുടെ മേൽ ദൈവം വെച്ചിരിക്കുന്ന ആത്മീക അധികാരങ്ങൾക്ക് വിരോധമായി, ദൈവത്തിന് വിരോധമായി സംസാരിക്കുമ്പോഴെല്ലാം നാം യഥാർത്ഥത്തിൽ പാപം ചെയ്യുകയാണ്. ಇದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಮೇಲೆ ದೇವರು ಇಟ್ಟಿರುವಂತಹ ಅಭಿಷಿಕ್ತರಿಗೆ ವಿರುದ್ಧವಾಗಿ, ಸಭೆಯಲ್ಲಿ ವಿರುದ್ಧವಾಗಿ ನಾವು ಮಾತನಾಡುವಾಗ ನಾವು ದೇವರಿಗೆ ವಿರೋಧವಾಗಿ ಪಾಪವನ್ನ ಮಾಡಿದವರಾಗಿರ್ತೇವೆ. ദാവീദിന്റെ ഒരു സ്വഭാവം നോക്കിക്കേ. ശൗലിൽ നിന്നും അഭിഷേകം പോയിട്ട് പോലും ആ മനുഷ്യന് വിരോധമായിട്ട് എന്തെങ്കിലും ഒന്ന് പറയുവാനോ ചെയ്യുവാനോ ദാവീദ് ഭയപ്പെടുകയാ. ದಾವಿದನ ಜೀವಿತವನ್ನು ಒಂದು ಸಾರಿ ಗಮನಿಸಿ. ಸೌಲನಿಂದ ಅಭಿಷೇಕವು, ದೇವರ ಆತ್ಮನು ಬಿಟ್ಟು ಹೋದಾಗಲೂ ಕೂಡ ದಾವಿದನು ಸೌಲನಿಗೆ ವಿರೋಧವಾಗಿ ಏನನ್ನಾದರೂ ಮಾಡುವುದಕ್ಕೋ ಅಥವಾ ಮಾತಾಡುವುದಕ್ಕೋ ತೀರ್ಮಾನ ಮಾಡಿದನ. അപ്പോൾ നോക്കിക്കേ, ദാവീദ് എത്ര അമ്മേൻ ഒരു ഭയത്തോടെയും ഭക്തിയോടെയുമാണ് ദൈവം അഭിഷേകം ചെയ്യുന്ന ഒരു വ്യക്തിയെ കാണുന്നത്. ಸೊ ದಾವಿದನನ್ನು ನೋಡುವಾಗ, ದೇವರು ಒಬ್ಬ ವ್ಯಕ್ತಿಯನ್ನ ಅಭಿಷೇಕ ಮಾಡುವಾಗ ದಾವಿದನಂತೆ ಭಯ ಭಕ್ತಿಯಿಂದ ಜೀವನ ಮಾಡುವುದನ್ನ ನಾವು ಅವನಲ್ಲಿ ನಾವು ನೋಡ್ತೇವೆ. ശൗൽ ചെയ്യുന്ന പ്രവർത്തികളെ നമുക്കൊരിക്കലും ന്യായീകരിക്കാൻ കഴിയത്തില്ല. ಸೌಲನು ಮಾಡಿದಂತಹ ಕ್ರಿಯೆಗಳನ್ನ ಅದು ಸರಿ ಎಂಬುದಾಗಿ ಒಂದು ಕಾಲವೂ ಕೂಡ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. എന്നാൽ ദൈവം അഭിഷേകം ചെയ്ത ഒരു മനുഷ്യന് വിരോധമായിട്ട്
വിരോധമായിട്ട് സംസാരിക്കുവാൻ ഭയപ്പെടുമ്പോൾ യഥാർത്ഥത്തിൽ ദൈവത്തെ തന്നെയാണ് ദാവീദ് ഭയപ്പെടുന്നത്. ಆದರೆ ದೇವರು ಅಭಿಷಿಕ್ತನಾದಂತ ಒಬ್ಬ ಮನುಷ್ಯನಿಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡುವುದನ್ನು ನಾವು ನೋಡುವಾಗ ಅದು ಅಭಿಷಿಕ್ತನಿಗೆ ವಿರೋಧವಾಗಿ ಅಲ್ಲ, ಅಭಿಷೇಕದಿಂದ ಆಶೀರ್ವಾದ ಮಾಡಲ್ಪಟ್ಟಂತ ದೇವರಿಗೆ ವಿರೋಧವಾಗಿ ನಾನು ಮಾತನಾಡುವವನಾಗಿದ್ದೇನೆ ಎಂಬುದಾಗಿ ನಿಜವಾಗಲೂ ದೇವರಿಗೆ ಭಯಪಡುವುದನ್ನು ನಾವು ದಾವೀದನ ಜೀವಿತದಲ್ಲಿ ನೋಡಬಹುದಾಗಿದೆ. അങ്ങനെയാണെങ്കിൽ ഇന്ന് നിങ്ങളൊരു തീരുമാനം എടുക്കണം. ഞാൻ ഒരു അഭിഷിക്തനും വിരോധമായിട്ട് സംസാരിക്കത്തില്ല. ദൈവം നീതിയുള്ള ദൈവമാ, അവരുടെ വിഷയങ്ങളെ കർത്താവ് ഡീൽ ചെയ്തോളൂ. ಆದ್ದರಿಂದ ನೀವು ಈ ಒಂದು ವಾಕ್ಯವನ್ನು ಕೇಳುವಾಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ದೇವರು ಅಭಿಷೇಕಿಸಿದಂತ ಯಾವ ಅಭಿಷಿಕ್ತ ಸೇವಕನ ವಿರೋಧವಾಗಿ ನಾನು ಮಾತನಾಡುವುದಿಲ್ಲ. ದೇವರು ನೀತಿಯುಳ್ಳಂತ ದೇವರು. ಆ ಎಲ್ಲ ಅಭಿಷಿಕ್ತ ಸೇವಕರುಗಳ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದೇವರು ನ್ಯಾಯ ತೀರ್ಪನ್ನ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ. നോക്കണം പ്രിയ ദൈവമക്കളെ, ഇവിടെ ഇവർ ഈ പാപത്തെ ഏറ്റു പറയുകയാണ്. അവർ പറയുകയാണ്, സർപ്പങ്ങളെ ഞങ്ങളുടെ ഇടയിൽ നിന്ന് നീക്കിക്കളവാൻ യഹോവയോട് പ്രാർത്ഥിക്കണം എന്നപേക്ഷിക്കുക. ಅವರು ಹೋಗಿ ಮೋಶೆಯ ಬಳಿಯಲ್ಲಿ ಹೇಳುತ್ತಿದ್ದಾರೆ, ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಆ ಮೋಶೆಯನ್ನು ಬೇಡಿಕೊಳ್ಳುತ್ತಿದ್ದಾರೆ. അപ്പോൾ അഭിഷിക്തന്മാർക്ക് വിരോധമായി സംസാരിക്കരുത് എന്ന് പറയുന്നതിന്റെ അടുത്ത റീസൺ ഇതാണ് പ്രിയ ദൈവമക്കളെ. ಪ್ರಿಯ ದೇವರ ಮಕ್ಕಳೇ, ಅಭಿಷಿಕ್ತರಿಗೆ ವಿರೋಧವಾಗಿ ನೀವು ಮಾತನಾಡಬಾರದು ಎಂಬುದಕ್ಕೆ ಕಾರಣ ಇದೇ ಆಗಿದೆ. ചിലപ്പോൾ നമ്മുടെ ജീവിതത്തിന്റെ ചില വിടുതലുകൾ അവർ മുഖാന്തരമായിരിക്കാം ദൈവം വെച്ചിരിക്കുന്നത്. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಬರಬೇಕಾಗಿರುವಂತ ಬಿಡುಗಡೆಗಳನ್ನ ಮಾಡುವುದಕ್ಕಾಗಿ ದೇವರು ಸೇವಕರುಗಳ ಮುಖಾಂತರವಾಗಿಯೇ ಅದು ಕೊಡುವಂತವರಾಗಿದ್ದಾರೆ. ദൈവം അവരുടെ മേലൊരു ആത്മീക അധികാരത്തെ കൊടുത്തിട്ടുണ്ടെങ്കിൽ ആ അധികാരം നമ്മുടെ ജീവിതത്തിനകത്ത് ചിലപ്പോൾ വിടുതലായി മാറാം. ದೇವರು ಆತ್ಮಿಕ ಒಂದು ಜೀವಿತದಲ್ಲಿ ಅವರಿಗೆ ನಮ್ಮ ಮೇಲೆ ಕೆಲವು ಅಧಿಕಾರಗಳನ್ನು ಕೊಟ್ಟಿರುವುದಾದರೆ ಆ ಆತ್ಮಿಕ ಅಧಿಕಾರಗಳ ನಿಮಿತ್ತವಾಗಿ ಕೆಲವು ಬಿಡುಗಡೆಗಳು, ಆಶೀರ್ವಾದಗಳನ್ನು ದೇವರು ನಮಗೆ ಅವರ ಮುಖಾಂತರ ಕೊಡುವವರಾಗಿದ್ದಾರೆ. ഈ വചനം കേൾക്കുമ്പോൾ നിങ്ങൾ ഈ സത്യം അറിയാതെ ഏതെങ്കിലും അഭിഷിക്തന് വിരോധമായിട്ട് നിങ്ങൾ സംസാരിക്കുകയോ ഡിസ്കസ് ചെയ്യുകയോ ചെയ്തിട്ടുണ്ടെങ്കിൽ നിങ്ങൾ ഇപ്പോൾ തന്നെ ഏറ്റു പറഞ്ഞാൽ നിങ്ങളുടെ തലമേൽ സ്വർഗത്തിന്റെ അനുഗ്രഹങ്ങൾ വരുവാൻ തുടങ്ങും. ಈ ಒಂದು ವಾಕ್ಯವನ್ನು ಕೇಳುತ್ತಿರುವಾಗಲೇ ಒಂದು ವೇಳೆ ನೀವು ಯಾವುದಾದರೂ ಸೇವಕರಿಗೆ ವಿರುದ್ಧವಾಗಿ, ಅಭಿಷಿಕ್ತರಿಗೆ ವಿರೋಧವಾಗಿ ಮಾತನಾಡಿರುವುದಾದರೆ, ಇತರರೊಂದಿಗೆ ಹಂಚಿಕೊಂಡು ಅದನ್ನು ಚರ್ಚೆ ಮಾಡಿರುವುದಾದರೆ, ನೀವು ಈಗಾಗಲೇ ದೇವರ ಬಳಿಯಲ್ಲಿ ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ನೀವು ತಿರುಗುವುದಾದರೆ, ಅದನ್ನು ಕೇಳಿಕೊಳ್ಳುವುದಾದರೆ, ನಿಶ್ಚಯವಾಗಿ ದೇವರು ಪರಲೋಕದಿಂದ ಒಂದು ಆಶೀರ್ವಾದದ ಬಾಗಿಲನ್ನ ಈ ಕ್ಷಣವೇ ನಿಮಗೋಸ್ಕರ ತೆರೆಯುವವನಾಗಿದ್ದಾನೆ. ആമേൻ. ഇപ്പോൾ തന്നെ നിങ്ങളുടെ തലമേൽ കിടക്കുന്ന ചില സ്പിരിച്വൽ ബോണ്ടേജുകൾ ഇവിടെ അഴിയുകയാ. ಈ ಕ್ಷಣವೇ ನಿಮ್ಮ ಆತ್ಮಿಕ ಮಂಡಲದಲ್ಲಿ ನಿಮ್ಮ ತಲೆಯ ಮೇಲಿರುವಂತಹ ಕೆಲವು ಆತ್ಮಿಕ ಬಂಧನಗಳು ಇವತ್ತು ಬಿಚ್ಚುತ್ತಾ ಇದೆ. ആമേൻ. നിങ്ങളുടെ ചില നന്മകൾ തടസ്സപ്പെട്ടിരിക്കുന്ന മേഖലകളിൽ ചിലത് തുറന്നു വരുന്നത് നിങ്ങൾ കാണാൻ പോകുകയാ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ತಡೆಯಾಗಿ ನಿಂತಂತ ಎಲ್ಲ ಆಶೀರ್ವಾದದ ಬಾಗಿಲುಗಳು ಅದು ತೆರೆಯಲ್ಪಟ್ಟು ನೀವು ಆಶೀರ್ವಾದವನ್ನ ನೀವು ಹೊಂದುತ್ತೀರಾ, ಅದನ್ನು ನೋಡುವುದಕ್ಕೆ ನೀವು ಹೋಗುತ್ತೀರಾ. പ്രിയ ദൈവമക്കളെ, ഇന്ന് നാം പിന്നെയും ഒരു തീരുമാനം എടുക്കാൻ പോവുകയാണ്. എൻ്റെ മേൽ ദൈവം വെച്ചിരിക്കുന്ന ആത്മീക അധികാരങ്ങൾക്ക് ഞാൻ കീഴടങ്ങി അവർക്ക് വേണ്ടി പ്രാർത്ഥിച്ച് അവരോടുകൂടെ ഐക്യതയോടുകൂടെ മുന്നേറുമെന്ന്. ಪ್ರಿಯ ದೇವರ ಮಕ್ಕಳೇ, ಈಗ ನೀವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ದೇವರು ನನ್ನ ಮೇಲೆ ಇಟ್ಟಿರುವಂತಹ ಆತ್ಮೀಕ ಅಧಿಕಾರಕ್ಕೆ ನಾನು ಒಳಗಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಅವರೊಂದಿಗೆ ಐಕ್ಯವಾಗಿ ನಾನು ಇನ್ನು ಮುಂದೆ ಜೀವಿಸುತ್ತೇನೆ ಎಂಬುದಾಗಿ. അങ്ങനെയാണെങ്കിൽ അവരുടെ മേൽ ദൈവം പകർന്നിരിക്കുന്ന ആ ആത്മീക പകർച്ചയുടെ പകർവ് നിങ്ങളുടെ മേൽ നിശ്ചയമായിട്ടും ಆ വ്യാപരിക്കും. ರೀತಿಯಾಗಿರುವುದಾದ್ರೆ ದೇವರು ಅಭಿಷಿಕ್ತ ಸೇವಕರುಗಳ ಮೇಲೆ ಹಾಕಿರುವಂತ ಅಥವಾ ಇಟ್ಟಿರುವಂತಹ ಕೃಪಾ ವರಗಳು, ಆ ಅಧಿಕಾರವು, ಆ ಅಭಿಷೇಕವು ನಿಮಗೂ ಕೂಡ ಅವರ ಮುಖಾಂತರವಾಗಿ ಅದೇ ರೀತಿಯಲ್ಲಿ ಹಸ್ತಾಂತರವಾಗುವಂತದ್ದಾಗಿದೆ. നോക്കി പ്രിയങ്ങളെ, എല്ലാ ഇസ്രായേൽ ജനങ്ങളും പിറുപിറുക്കുമ്പോൾ പിറുപിറുക്കാതെ നിൽക്കുന്ന ഒരു വ്യക്തിയുണ്ട് അവിടെ, യോശുവ. ആ യോശുവയാണ് ദൈവം അടുത്തൊരു ദൈവിക പദ്ധതിക്ക് വേണ്ടി തിരഞ്ഞെടുത്തത്. ಇಡೀ ಸರ್ವ ಇಸ್ರೇಲ್ ಸಮೂಹವು ದೇವರಿಗೆ ವಿರೋಧವಾಗಿ, ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟುತ್ತಿರುವಂತಹ ಸಮಯದಲ್ಲೂ ಕೂಡ ಒಬ್ಬ ವ್ಯಕ್ತಿ ಅಲ್ಲಿ ದೇವರಿಗೆ ವಿರುದ್ಧವಾಗಿ ಗುಣಗುಟ್ತಾ ಇಲ್ಲ. ಅವನೇ ಯೆಹೋಶುವನು. ಅವನನ್ನೇ ಮೋಶೆಯ ನಂತರ ಇಸ್ರೇಲರ ನಾಯಕನಾಗಿ ದೇವರು ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. അങ്ങനെയാണെങ്കിൽ ഇന്ന് നിങ്ങളുടെ മൗനം നാളത്തെ നിങ്ങളുടെ അനുഗ്രഹത്തിന്റെ വഴിയാണ്. ಆ ರೀತಿಯಾಗಿರುವುದಾದ್ರೆ ಈಗ ನೀವು ಅನುಭವಿಸುತ್ತಿರುವಂತಹ, ಹಾದು ಹೋಗುತ್ತಿರುವಂತಹ ಮೌನವು ಅದು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ದೊಡ್ಡ ಜಯವನ್ನ ಕೊಡುವಂತದ್ದಾಗಿದೆ. കാരണം ആ സമയത്ത് യോശുവ മൗനമായിരുന്നത് മറ്റുള്ളവർ ശ്രദ്ധിച്ച് കാണത്തില്ല, പക്ഷെ സ്വർഗത്തിലെ ദൈവത്തിന്റെ ശ്രദ്ധ യോശുവയുടെ മേലുണ്ടായിരുന്നു. ಕಾರಣ ಆ ಒಂದು ಸಮಯದಲ್ಲಿ ಯೆಹೋಶುವನು ಅವನು ಸುಮ್ಮನಿದ್ದನ್ನ ಜನಗಳು ಒಂದು ವೇಳೆ ಗಮನಿಸದೇ ಇರಬಹುದು, ಆದರೆ ಯೆಹೋಶುವನು ಸುಮ್ಮನೆ ಇದ್ದದನ್ನ ಪರಲೋಕವು ಕಂಡಿತು.
കാരണം നമുക്ക് മോശയുടെ അന്ത്യസമയത്ത് ഒരു കാര്യം കാണുവാൻ കഴിയുന്നുണ്ട്. ನಮಗೆ ಮೋಶೆಯ ಅಂತ್ಯಕಾಲದಲ್ಲಿ ಒಂದು ಕಾರ್ಯವನ್ನು ನೋಡುವುದಕ್ಕೆ ಸಾಧ್ಯ. മോശയല്ല യോശുവയെ സെലക്ട് ചെയ്യുന്നത്, ಮೋಶೆ ಅಲ್ಲ ಯೆಹೋಶುವನನ್ನ ಆರಿಸಿಕೊಳ್ಳುವಂತದ್ದು. ദൈവം മോശയോട് പറയുകയാണ്, നീ കനാനിൽ പ്രവേശിക്കുകയില്ല, പക്ഷെ നിനക്ക് പകരമായി യോശുവയെ നീ അനുഗ്രഹിച്ച് അവനെ എഴുന്നേൽപ്പിക്കണം, കാരണം അവൻ ഈ ജനത്തെ കനാനിലേക്ക് നടത്തുമെന്ന്. ದೇವರು ಮೋಶೆಗೆ ಹೇಳುತ್ತಿದ್ದಾರೆ, ನೀನು ಕಾನಾನ್ ದೇಶದಲ್ಲಿ ನೀನು ಪ್ರವೇಶವನ್ನ ಮಾಡುವುದಿಲ್ಲ, ನೂನನ ಮಗನಾಗಿರುವಂತ ಯೆಹೋಶುವನನ್ನು ನೀನು ಆರಿಸಿಕೊಳ್ಳಬೇಕು, ನಿನ್ನ ನಂತರ ಅವನೇ ಹಾಲು ಜೇನು ಹರಿಯುವಂತ ಕಾನಾನ್ ದೇಶದಲ್ಲಿ ನನ್ನ ಜನಗಳನ್ನು ನಡೆಸುತ್ತಾನೆ ಎಂಬುದಾಗಿ ಯೆಹೋವನು ಮೋಶೆಗೆ ಹೇಳುತ್ತಿದ್ದಾನೆ. അങ്ങനെയാണെങ്കിൽ ആത്മീക അധികാരങ്ങൾക്ക് യഥാർത്ഥത്തിൽ ഹൃദയപൂർവ്വം അടങ്ങിയിരിക്കുന്ന നിങ്ങളുടെ മേൽ നിശ്ചയമായും ദൈവത്തിന്റെ ചില സെലക്ഷൻ വരും. ಆ ರೀತಿಯಾಗಿರೋದಾದ್ರೆ ಆತ್ಮಿಕ ಅಧಿಕಾರಕ್ಕೆ ಒಳಗಾಗಿ ಭಯಭಕ್ತಿಯಿಂದ ಇರುವಂತಹ ನಿಮಗೆ ನಿಮ್ಮ ಮೇಲೆ ನಿಶ್ಚಯವಾಗಿ ದೇವರ ಒಂದು ಕರೆಯುವಿಕೆಯು, ದೇವರ ಆರಿಸಿಕೊಳ್ಳುವಿಕೆಯು ನಿಮ್ಮ ಮೇಲೆ ಬಂದೇ ಬರುವಂತದ್ದಾಗಿದೆ. ഇത് ആരോടൊക്കെയോ പരിശുദ്ധാത്മാവ് സംസാരിക്കുന്ന ദൂതാണ്. ಇದು ಯಾರೊಂದಿಗೋ ದೇವರ ಆತ್ಮನು ಮಾತನಾಡುತ್ತಿರುವಂತ ಒಂದು ಪ್ರವಾದನೆಯ ಸಂದೇಶವಾಗಿದೆ. പ്രിയ ദൈവമക്കളെ, നിങ്ങൾ ദൈവരാജ്യത്തിന് ദൈവമക്കൾക്ക് അഭിഷിക്തർക്ക് ചെയ്യുന്നത് ലോകം കാണണമെന്നില്ല. ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ರಾಜ್ಯಕ್ಕಾಗಿ, ದೇವರ ಸೇವಕರುಗಳಿಗಾಗಿ, ಸಭೆಗಾಗಿ ಮಾಡುವಂತ ಕಾರ್ಯಗಳನ್ನ ಲೋಕದ ಜನಗಳು ನೋಡಬೇಕು ಎಂಬುದಾದ ಅವಶ್ಯಕತೆ ಇಲ್ಲ. എന്നാൽ നിങ്ങളുടെ ഹൃദയം കാണുന്ന, നിങ്ങളെ കാണുന്ന അഗ്നിജ്വാലയ്ക്കൊത്ത കണ്ണുകൾ നിങ്ങളുടെ മേലുണ്ട്. ಆದರೆ ನಿಮ್ಮನ್ನು ನೋಡುವಂತ ಅಗ್ನಿ ಜ್ವಾಲೆಯುಳ್ಳಂತ ಕಣ್ಣುಗಳು ನಿಮ್ಮ ಮೇಲೆ ಇದೆ. ആ കർത്താവ് നിങ്ങൾക്ക് പ്രതിഫലം തരാതെ വിടുകയില്ല. ಆ ಕರ್ತನು ನಿಮಗೆ ಪ್ರತಿಫಲವನ್ನ ಕೊಡದೆ ಬಿಡುವುದಿಲ್ಲ. പ്രിയ ദൈവമക്കളെ, ഇവിടെ നിങ്ങൾ ഈ സാഹചര്യം ശ്രദ്ധിച്ചേ. അങ്ങനെ ഇസ്രായേൽ ജനങ്ങൾ ഇപ്പോൾ മോശയോട് തിരിഞ്ഞു പറയുകയാണ്, മോശെ ഞങ്ങൾക്ക് വേണ്ടി പ്രാർത്ഥിക്കണം. ಪ್ರಿಯ ದೇವರ ಮಕ್ಕಳೇ, ಈ ಇಸ್ರೇಲ್ ಜನಗಳ ಬಗ್ಗೆ ನೀವು ಒಂದು ಸಾರಿ ಯೋಚನೆ ಮಾಡಿ, ಗುಣಗುಟ್ಟಿ ಬೇಸರಗೊಂಡಂತ ಜನಗಳು ಈಗ ಮೋಶೆ ಬಳಿಯಲ್ಲಿ ಬಂದು ಹೇಳುತ್ತಿದ್ದಾರೆ, ನೀವು ಯೆಹೋವನ ಬಳಿಯಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಳ್ತಾ ಇದ್ದಾರೆ. നോക്കണം, അവിടെ മോശ ജനത്തിനു വേണ്ടി പ്രാർത്ഥിച്ചു എന്ന് വചനം പറയുന്നു. ದೇವರ ವಾಕ್ಯ ಹೇಳುತ್ತೆ, ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಿದನು ಎಂಬುದಾಗಿ. ഇതാണ് പ്രിയ ദൈവമക്കളെ, നമ്മൾ മുൻപും കണ്ടതുപോലെ ഇസ്രായേൽ ജനങ്ങൾക്കും മോശയ്ക്കുമുള്ള ഒരു വ്യത്യാസം. ಇದೇ ದೇವರ ಮಕ್ಕಳೇ, ಮುಂದೆ ನಾವು ಕೇಳಿದ ಹಾಗೆ ಇಸ್ರೇಲ್ ಜನಗಳಿಗೂ ಮೋಶೆಗೂ ಇರುವಂತ ಒಂದು ವ್ಯತ್ಯಾಸ. ഇസ്രായേൽ ജനങ്ങളുടെ ജീവിതത്തിൽ എന്തു പ്രശ്നമുണ്ടായാലും അപ്പോഴെല്ലാം അവർ മോശയ്ക്ക് വിരോധമായി, അഹരോന് വിരോധമായി, ദൈവത്തിന് വിരോധമായി സംസാരിക്കുന്നതാണ് നാം കാണുന്നത്. ಇಸ್ರೇಲ್ ಜನಗಳನ್ನ ನಾವು ನೋಡುವಾಗ ಅವರಿಗೆ ಯಾವುದೇ ಸಮಸ್ಯೆಗಳು ಬಂದ್ರು, ಅವಶ್ಯಕತೆಗಳು ಬಂದ್ರು, ಅವರು ಮೋಶೆಗೆ ವಿರೋಧವಾಗಿ, ಆರೋನನಿಗೆ ವಿರೋಧವಾಗಿ, ದೇವರಿಗೆ ವಿರೋಧವಾಗಿ ಮಾತನಾಡುವುದನ್ನ, ಗುಣಗುಟ್ಟುವುದನ್ನ ನಾವು ನೋಡ್ತೇವೆ. എന്നാൽ മോശയെ ശ്രദ്ധിച്ചാൽ എന്തു പ്രശ്നം തനിക്കെതിരെ ഉണ്ടായാലും അപ്പോൾ ദൈവത്തോട് നിലവിളിക്കുന്ന, ദൈവത്തോട് പ്രാർത്ഥിക്കുന്ന മോശയാണ് നമുക്ക് കാണുവാൻ കഴിയും. ಆದ್ರೆ ಮೋಶೆಯನ್ನ ನೋಡುವಾಗ ಏನೇ ಸಮಸ್ಯೆಗಳು ಬಂದ್ರು, ಏನೇ ಅವಶ್ಯಕತೆಗಳು ಅಥವಾ ಇಕ್ಕಟ್ಟುಗಳು ಬಂದ್ರು, ದೇವರೊಂದಿಗೆ ಮಾತನಾಡುವಂತ, ದೇವರೊಂದಿಗೆ ಬೇಡುವಂತ, ದೇವರೊಂದಿಗೆ ಪ್ರಾರ್ಥಿಸುವಂತ ಒಬ್ಬ ದೇವ ಭಕ್ತನಾಗಿರುವಂತ ಒಬ್ಬ ಮೋಶೆಯನ್ನ ನಾವು ಇಲ್ಲಿ ನೋಡ್ತೇವೆ. ഇസ്രായേൽ ജനം പിറുപിറുക്കുമ്പോഴെല്ലാം അവരുടെ ജീവിതത്തിൽ അവർ എന്തെങ്കിലും ഒരു പ്രശ്നത്തിനകത്ത് അകപ്പെടും. ಇಸ್ರೇಲ್ ಜನಗಳೆಲ್ಲರೂ ಕೂಡ ಗುಣಗುಟ್ಟುವಾಗ ಅವರ ಜೀವಿತದಲ್ಲಿ ಯಾವುದೋ ಒಂದು ಸಮಸ್ಯೆಯಲ್ಲಿ ಅವರು ಬೀಳುತ್ತಿದ್ರು. എന്നാൽ മോശ ദൈവത്തെ നോക്കി വിളിച്ചപേക്ഷിക്കുമ്പോൾ അവിടെ മോശയ്ക്ക് ഒരു സൊല്യൂഷൻ വെളിപ്പെട്ടു വരും. ಆದ್ರೆ ದೇವರ ಬಳಿಯಲ್ಲಿ ಮೋಶೆ ಕೂಗಿ ಪ್ರಾರ್ಥಿಸುವಾಗ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ದೇವರು ಒಂದು ಪರಿಹಾರವನ್ನ ಮೋಶೆಗೆ ಕೊಡ್ತಿದ್ರು. പ്രിയ ദൈവമക്കളെ, നിങ്ങളുടെ ജീവിതത്തിൽ നിങ്ങൾ എന്ത് കാണാനാണ് ആഗ്രഹിക്കുന്നത്? ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಏನನ್ನ ಕಾಣುವುದಕ್ಕಾಗಿ ಬಯಸ್ತಿದ್ದೀರಾ? വിഷയങ്ങളുടെ മുൻപിൽ നാം പിറുപിറുത്ത് നെഗറ്റീവായിട്ടുള്ള കാര്യങ്ങളാണ് സംസാരിക്കുന്നതെങ്കിൽ പ്രശ്നം കൂടുതൽ വഷളാവുകയുള്ളൂ. ವಿಷಯಗಳ ಮುಂದೆ, ಸಮಸ್ಯೆಗಳ ಮುಂದೆ ನಾವು ನಕಾರಾತ್ಮಕವಾಗಿ ಗುಣಗುಟ್ಟ ಮಾತನಾಡುವುದಾದ್ರೆ ಅದು ಸಮಸ್ಯೆಗೆ ಪರಿಹಾರವನ್ನ ಕೊಡುವುದಿಲ್ಲ, ಸಮಸ್ಯೆ ಹೆಚ್ಚೇ ಆಗುತ್ತೆ. എന്നാൽ മോശയെ പോലെ നമ്മൾ പ്രാർത്ഥിക്കാൻ ആരംഭിച്ചാൽ അവിടെ വിടുതൽ സംഭവിക്കും. ಆದರೆ ಮೋಶೆಯ ಹಾಗೆ ನೀವು ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ಬಿಡುಗಡೆಯು ಸಂಭವಿಸುತ್ತೆ. നിങ്ങൾ ഇന്ന് ആരെ പോലെ മാറാൻ ആഗ്രഹിക്കുന്നു? ഇസ്രായേൽ ജനങ്ങളെ പോലെയോ അതേ മോശയെ പോലെയോ? ನೀವು ಯಾರ ಹಾಗೆ ಜೀವನ ಮಾಡಬೇಕೆಂಬುದಾಗಿ ಬಯಸ್ತೀರಾ? ಮೋಶೆಯ ಹಾಗೆಯಾ ಅಥವಾ ಇಸ್ರೇಲ್ ಜನಗಳ ಹಾಗೇನಾ? പ്രിയ ദൈവമക്കളെ, നമ്മുടെ ഏത് ജീവിത സാഹചര്യങ്ങളിലും ദൈവത്തെ നോക്കി വിളിച്ചപേക്ഷിക്കുന്ന നമുക്ക് ഉത്തരം തരാൻ കഴിയുന്ന ഒരു നല്ല പിതാവ് നമുക്കുണ്ട്. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದ ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಸಮಸ್ಯೆಗಳಲ್ಲಿ ನಾವು ಪ್ರಾರ್ಥನೆ ಮಾಡುವುದಾದರೆ ನಮಗೆ ಪರಿಹಾರವನ್ನು ಕೊಡಲಿಕ್ಕೆ, ಬಿಡುಗಡೆಯನ್ನು ಕೊಡಲಿಕ್ಕೆ, ಆಶೀರ್ವಾದವನ್ನು ಕೊಡಲಿಕ್ಕೆ ನಮಗೆ ಒಂದು ಒಳ್ಳೆ ಪರಲೋಕದ ತಂದೆಯಾದ ದೇವರು ಇದ್ದಾರೆ. ഇവിടെ മോശയുടെ മറ്റൊരു സ്വഭാവം നിങ്ങളൊന്ന് ശ്രദ്ധിച്ചേ. ഇസ്രായേൽ ജനങ്ങൾ മോശയ്ക്കെതിരെയാണ് സംസാരിക്കുന്നത് എങ്കിൽ പോലും അവർ
അവർ മോശയെ നോക്കി ഞങ്ങൾക്ക് വേണ്ടിയിട്ട് ഒന്ന് പ്രാർത്ഥിക്കണമേ എന്ന് പറയുമ്പോൾ ഇവർക്ക് വേണ്ടി ഇടിവിൽ നിന്ന് പ്രാർത്ഥിക്കുന്ന മോശയെ നമുക്കിവിടെ കാണാം. ಇಲ್ಲಿ ಮೋಶೆಯ ಇನ್ನೊಂದು ಸ್ವಭಾವವನ್ನು ನಾವು ಗಮನಿಸುವುದಾದರೆ, ಈ ಇಸ್ರೇಲ್ ಜನಗಳು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಿದ್ರು, ಮಾತನಾಡಿದ್ರು, ಬೇಸರಗೊಂಡ್ರು. ಆದರೆ ಇದೇ ಇಸ್ರೇಲ್ ಜನಗಳು ನಮಗೋಸ್ಕರ ದೇವರ ಬಳಿಯಲ್ಲಿ ನೀನು ಪ್ರಾರ್ಥಿಸು ಎಂಬುದಾಗಿ ಕೇಳುವಾಗ ಅವರ ಪಾಪಗಳನ್ನೆಲ್ಲ, ಅವರ ತಪ್ಪುಗಳನ್ನು ಕ್ಷಮಿಸಿ ಒಡಕಿನಲ್ಲಿ ನಿಂತು ಇಸ್ರೇಲ್ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಒಬ್ಬ ಮೋಶೆಯನ್ನು ನಾವು ಇಲ್ಲಿ ನೋಡ್ತೇವೆ. ഇതൊരു ദൈവിക സ്വഭാവമാണ് പ്രിയതേ മക്കളെ. ಇದು ಒಂದು ದೇವರ ಸ್ವಭಾವವು ದೇವರ ಮಕ್ಕಳೇ. നമുക്ക് വിരോധമായി സംസാരിക്കുന്നവർക്ക് വേണ്ടി, നമുക്ക് വിരോധമായിട്ട് ചിലത് പ്രവർത്തിക്കുന്നവർക്ക് വേണ്ടി പ്രാർത്ഥിക്കാൻ കഴിയുക എന്നുള്ളത്, ನಮಗೆ ವಿರೋಧವಾಗಿ ಕಾರ್ಯವನ್ನು ಮಾಡುವಂತ, ವಿರೋಧವಾಗಿ ಗುಣಗುಟ್ಟುವಂತ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡುವಂತದ್ದು ಇದು ದೇವರ ಒಂದು ಸ್ವಭಾವ ಕೂಡ ಆಗಿದೆ ದೇವರ ಮಕ್ಕಳೇ. ക്രൂശിൽ യേശു ക്രിസ്തുവും ഇങ്ങനെ ക്ഷമിക്കുവാനാണ് നമ്മെ പഠിപ്പിച്ചത്. ಶಿಲುಬೆಯ ಮೇಲೆ ಹಾಕಲ್ಪಟ್ಟಂತ ಯೇಸು ಕೂಡ ಇದೇ ರೀತಿಯಾಗಿ ಕ್ಷಮಿಸುವುದಕ್ಕಾಗಿ ನಮಗೆ ಯೇಸು ಕಲಿಸಿಕೊಟ್ಟಿದ್ದಾರೆ. ശരീരം മുഴുവനും കീറി മുറിക്കപ്പെട്ട് അതുപോലെ പ്രാണവേദനയിലായിരിക്കുന്ന യേശു പ്രാർത്ഥിക്കുന്ന പ്രാർത്ഥന ഇതാണ്: ഇവർ ചെയ്യുന്നത് എന്തെന്ന് ഇവർ അറിയുന്നില്ല, ഇവരോട് ക്ഷമിക്കണമേ. ಶರೀರವೆಲ್ಲ ಬಾಸುಂಡೆಗಳಿಂದ ಒಡೆಯಲ್ಪಟ್ಟು ಗಾಯಗೊಂಡು ರಕ್ತ ಸುರಿಯುವಾಗಲೂ ಕೂಡ ಶಿಲುಬೆ ಮೇಲೆ ಹಾಕಲ್ಪಟ್ಟಂತ ಯೇಸು ತಂದೆಯ ಬಳಿಯಲ್ಲಿ ಕೇಳಿಕೊಳ್ತಿದ್ದಾರೆ, ತಂದೆ ಇವರು ಏನು ಮಾಡುತ್ತಿದ್ದಾರೆ ಇವರಿಗೆ ತಿಳಿಯದು, ಇವರನ್ನ ಕ್ಷಮಿಸು ಎಂಬುದಾಗಿ ಯೇಸು ಅಲ್ಲಿ ಕೇಳಿಕೊಳ್ತಿದ್ದಾರೆ. പ്രിയ ദൈവമക്കളെ, ഇന്ന് ഈ വചനം കേൾക്കുമ്പോൾ ആരെങ്കിലും നിങ്ങൾക്ക് വിരോധമായിട്ട് എന്തെങ്കിലും ചെയ്തതുകൊണ്ടോ സംസാരിച്ചതുകൊണ്ടോ ഇപ്പോഴും ആ വ്യക്തികളോട് ക്ഷമിക്കാൻ കഴിയാത്തൊരു അനുഭവത്തിലാണോ നിങ്ങൾ ഞങ്ങളെ കേൾക്കുന്നത്? ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನ, ಸಂದೇಶವನ್ನು ನೀವು ಕೇಳುತ್ತಿರುವಾಗಲೂ ಕೂಡ ಇಂದಿನ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಯಾರಾದರೂ ವಿರೋಧವಾಗಿ ಕಾರ್ಯವನ್ನ ಮಾಡಿದ್ರಿಂದ ಅಥವಾ ನಿಮಗೆ ವಿರೋಧವಾಗಿ ಮಾತನಾಡಿದ್ರಿಂದ ಈಗಲೂ ಕೂಡ ಅವರನ್ನು ಕ್ಷಮಿಸದಂತ ಅನುಭವದಲ್ಲಿ ನೀವು ಹೋಗುವುದಾಗಿದ್ದೀರಿ. എന്നാൽ ക്ഷമിക്കാൻ കഴിയാത്ത അനുഭവം എന്ന് പറയുന്നത് പൈശാചികമാണ്. ಇತರರನ್ನ ಕ್ಷಮಿಸಲು ಆಗದೇ ಇರುವಂತ ಸ್ವಭಾವ ಕೂಡ ಅದು ಸೈತಾನನ ಒಂದು ಸ್ವಭಾವ ಕೂಡ ಆಗಿದೆ ದೇವರ ಮಕ್ಕಳೇ. നമ്മുടെ ജീവിതത്തിൽ സംഭവിച്ച കൈപ്പായ അനുഭവങ്ങളെ മനസ്സിൽ സൂക്ഷിച്ച് പിന്നെയും പൈശാചികമായി പെരുമാറുന്നത് പിശാചിന്റെ സ്വഭാവമാണ്. ನಮ್ಮ ಜೀವಿತದಲ್ಲಿ ನಡೆದಂತ ಕಹಿಯಾದ ಘಟನೆಗಳನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ಅದರ ಮುಖಾಂತರವಾಗಿ ಒತ್ತಡವನ್ನು ತರುವಂತದ್ದು ಕೂಡ ಅದು ಸೈತಾನನ ಕಾರ್ಯವಾಗಿದೆ. കർത്താവേ, യേശുവിന്റെ നാമത്തിൽ ഇപ്പോൾ ഞങ്ങളെ കേൾക്കുന്ന ഓരോ വ്യക്തി ജീവിതങ്ങളുടെ മേലും അങ്ങ് ചില വിടുതലുകളെ അയക്കുന്നതിനായി സ്തോത്രം. ಕರ್ತನೆ, ಈ ಒಂದು ವಾಕ್ಯ ಸಂದೇಶವನ್ನ ಕೇಳುತ್ತಿರುವಂತ ಪ್ರತಿಯೊಬ್ಬರ ವ್ಯಕ್ತಿ ಜೀವಿತಗಳಿಗಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. കർത്താവേ, ഇസ്രായേൽ ജനത്തിന്റെ ഓരോ ജീവിത സാഹചര്യത്തിലും അപ്പാ അങ്ങ് അവർക്ക് വേണ്ടുന്ന സൊല്യൂഷനെ കൊടുത്തതുപോലെ ಕರ್ತನೆ, ಇಸ್ರೇಲ್ ಜನಗಳ ಜೀವಿತಗಳಲ್ಲಿ ಅವರ ಒಂದೊಂದು ದಿನಗಳಲ್ಲಿ ಅವರಿಗೆ ಬಂದಂತ ಸಕಲ ಸಮಸ್ಯೆಗಳಲ್ಲಿ ದೇವರೇ ನೀನು ಪರಿಹಾರವನ್ನು ಕೊಟ್ಟು ನಡೆಸಿದ ಹಾಗೆ അപ്പാ ഇന്ന് ചില വ്യക്തികളുടെ ജീവിതത്തിനകത്ത് അമ്മൻ പർവ്വതം പോലെ നിൽക്കുന്ന ചില വിഷയങ്ങളിൽ നിന്നും അവരെ വിടുവിക്കുന്നതിനായി സ്തോത്രം. ಕರ್ತನೆ, ಇಂದು ಕೂಡ ಕೆಲವು ವ್ಯಕ್ತಿಪರವಾದಂತ ಜೀವಿತಗಳಲ್ಲಿ ಸಮಸ್ಯೆಗಳೆಲ್ಲ ಬೆಟ್ಟದ ಹಾಗೆ ನಿಂತಿರುವಾಗ ಅಂತ ವ್ಯಕ್ತಿಗಳ ಜೀವಿತಗಳಲ್ಲಿ ನೀನು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. കർത്താവേ, ഞങ്ങളുടെ ജീവിതത്തിൽ എത്ര വിഷയമുണ്ടെങ്കിലും യേശു ഞങ്ങളുടെ പരിഹാരമാവുന്നതുകൊണ്ട് സ്തോത്രം ചെയ്യും. ಕರ್ತನೆ, ನಮ್ಮ ಜೀವಿತದಲ್ಲಿ ಎಷ್ಟು ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಯೇಸು ಪರಿಹಾರಕನಾಗಿ ನಮ್ಮ ಜೀವಿತದಲ್ಲಿ ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಮಾಡ್ತೇವೆ. കർത്താവേ, ഞങ്ങളെ കേൾക്കുന്ന മണിയുടെ ജീവിതത്തിനകത്ത് സ്വർഗം ചില സൊല്യൂഷനെ അയക്കുന്നതിനായി സ്തോത്രം. ಕರ್ತನೆ, ನಮ್ಮ ವಾಕ್ಯ ಸಂದೇಶವನ್ನ ಕೇಳುತ್ತಿರುವಂತ ಮಣಿಯ ಜೀವಿತದಲ್ಲಿ ಕರ್ತನೆ ನೀನು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. കർത്താവേ, ഒരു മഹിമയെ കർത്താവ് തൊടുന്നതിനായി സ്തോത്രം. ಕರ್ತನೆ, ಒಂದು ಮಹಿಮೆ ಎಂಬುದಾಗಿ ಇರುವಂತ ಒಂದು ಸಹೋದರಿಯನ್ನು ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರ. കർത്താവേ, ഇവരുടെ ജീവിതത്തിനകത്ത് ചില പാരമ്പര്യ സ്വഭാവങ്ങൾ, പാരമ്പര്യ ബന്ധനങ്ങൾ അഴിഞ്ഞൊരു സ്വാതന്ത്ര്യം വെളിപ്പെടട്ടെ. ಕರ್ತನೆ, ಈ ವ್ಯಕ್ತಿಗಳ ಜೀವಿತಗಳಲ್ಲಿ ಪಾರಂಪರ್ಯ ಶಕ್ತಿಗಳು, ಶಾಪಗಳೆಲ್ಲ ಮುರಿಯಲ್ಪಟ್ಟು ಒಂದು ಪರಿಪೂರ್ಣವಾದ ಸ್ವಾತಂತ್ರ್ಯವು ಬಿಡುಗಡೆ ಇವರು ಪ್ರಕಟವಾಗಲಿ. അമ്മേ, ചില ദർശനങ്ങൾ, സ്വപ്നങ്ങൾ സ്വർഗം നിങ്ങൾക്ക് തരുന്നു. ಪರಲೋಕದ ತಂದೆಯಾದ ದೇವರು ಇವರಿಗೆ ದರ್ಶನಗಳನ್ನ, ಸ್ವಪ್ನಗಳನ್ನ ಕೊಡುತ್ತಿದ್ದಾರೆ. അമ്മേൻ, വരുവാൻ പോകുന്ന കാര്യങ്ങൾ സ്വർഗം നിങ്ങളെ മുന്നമേ അറിയിക്കും. ಮುಂದೆ ಆಗಬೇಕಾಗಿರುವಂತ ಕಾರ್ಯಗಳನ್ನೆಲ್ಲ ಮೊದಲೇ ದೇವರು ನಿಮಗೆ ಕನಸುಗಳಲ್ಲಿ ಮಾತನಾಡುತ್ತಾರೆ. അമ്മേ, നിങ്ങൾ ഇതുവരെ കണ്ടിട്ടില്ലാത്തതുപോലെ സ്വർഗീയ ദർശനങ്ങളുടെ മണ്ഡലങ്ങൾ നിങ്ങൾക്കായി തുറന്നു. ಇದುವರೆಗೂ ನೀವು ಕಾಣದ ರೀತಿಯಲ್ಲಿ ಪರಲೋಕದ ದರ್ಶನಗಳು ದೇವರು ನಿಮಗೆ ತೆರೆಯುತ್ತಿದ್ದಾರೆ. നിങ്ങളുടെ ജീവിതത്തിനകത്ത് ചില പെർമനന്റ് സൊല്യൂഷൻ ദൈവം നിങ്ങൾക്ക് ನಿಮ್ಮ നൽകാൻ പോകുന്നു. ಜೀವಿತದಲ್ಲಿ ಕೆಲವು ಪರಿಪೂರ್ಣವಾದಂತ ಶಾಶ್ವತವಾದ ಒಂದು ಪರಿಹಾರವನ್ನ ಕರ್ತನು ಕೊಡುತ್ತಿದ್ದಾನೆ. കർത്താവേ, ഞങ്ങൾ ഇന്ന് പ്രാർത്ഥിക്കുന്ന ഈ വ്യക്തികൾ യേശു ക്രിസ്തുവിനെ രക്ഷകനായി സ്വീകരിച്ച് യേശുവിൽ ഉറക്കട്ടെ. ಕರ್ತನೆ, ನಾವು ಪ್ರಾರ್ಥನೆ ಮಾಡುತ್ತಿರುವಂತ ವ್ಯಕ್ತಿಗಳು ಅಪ್ಪ ಯೇಸುವನ್ನ ನಂಬಿ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ರಕ್ಷಣೆಯ ಅನುಭವದಲ್ಲಿ ಬರಲಿ. കർത്താവേ, ഇവരുടെ ലൈഫിനകത്ത് ഇതുവരെ കണ്ടിട്ടില്ലാത്തതുപോലെ യേശുവിനോടുള്ള ബന്ധം വെളിപ്പെട്ടു വരട്ടെ. ಕರ್ತನೆ, ಇವರ ಜೀವಿತದಲ್ಲಿ ಇದುವರೆಗೆ ಸಂಭವಿಸದೇ ಇರುವಂತ ಆಳವಾದ ಕ್ರಿಸ್ತನೊಂದಿಗೆ ಇರುವಂತ ಸಂಬಂಧದಲ್ಲಿ ಇವರೆಲ್ಲರೂ ಬರಲಿ. ഇവർ സ്നാനപ്പെട്ട കർത്താവായ യേശുവിനോട്
കൂടി ചേരട്ടെ. ಇವರು ದೀಕ್ಷಾ ಸ್ನಾನವನ್ನು ಹೊಂದಿ ಕರ್ತನಾದಂತ ಯೇಸು ಕ್ರಿಸ್ತನೊಂದಿಗೆ ಐಕ್ಯವಾಗಲಿ. പറഞ്ഞ് ഞങ്ങൾ ഇവരെ ബ്ലസ് ചെയ്യുന്നു. ಇದನ್ನ ಹೇಳಿ ಇವರನ್ನ ನಾವು ಆಶೀರ್ವಾದ ಮಾಡ್ತೇವೆ യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್. പ്രിയ ദൈവമക്കളെ, ഈ എപ്പിസോഡിന്റെ അടുത്ത ഭാഗം നിങ്ങൾക്ക് അടുത്ത ആഴ്ചയിൽ കാണുവാൻ കഴിയും. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದ ಸಂದೇಶದ ಮುಂದುವರಿದ ಭಾಗ ಮುಂದಿನ ವಾರದಲ್ಲಿ ನಿಮಗೆ ಸಿಗುವಂತದ್ದಾಗಿದೆ. God bless you. Stay blessed. Stay in Christ. ಆ ವಾಕ್ಯ ಸಂದೇಶವನ್ನ ನೀವು ನಿರಂತರವಾಗಿ ಕೇಳುತ್ತಾ ಇರ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಕ್ರಿಸ್ತನಲ್ಲಿ ಇರ್ರಿ. ಆಶೀರ್ವಾದವಾಗಿ ಬೆಳೆಯುತ್ತಾ ಇತರರಿಗೆ ಆಶೀರ್ವಾದವಾಗಿರ್ರಿ. ನಿಮ್ಮ ಪ್ರಾರ್ಥನಾ ವಿಷಯಗಳಿಗಾಗಿ ನಮ್ಮನ್ನ ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆಗಳು 9477775093. ಮತ್ತೊಂದು ದೂರವಾಣಿ ಸಂಖ್ಯೆ 9495975093. ನಿಮ್ಮ ಪ್ರಾರ್ಥನಾ ವಿಷಯಗಳೊಂದಿಗೆ ವಾಟ್ಸ್ಆಪ್ನಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆ 9477775093. ಪ್ರತಿ ಶುಕ್ರವಾರ ಭಾರತೀಯ ಕಾಲಮಾನ ಸಂಜೆ 6:30ರಿಂದ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ಸ್ವಸ್ಥತೆ ಮತ್ತು ಬಿಡುಗಡೆ ಕೂಟ ನಡೆಯುವಂತದ್ದಾಗಿರುತ್ತದೆ. ಭಾಗವಹಿಸುವವರು ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣುವಂತ ID ಪಾಸ್ವರ್ಡ್ ಮತ್ತೆ ID ಕೋಡ್ ಅನ್ನು ಉಪಯೋಗ ಮಾಡಿ ನೀವು ಸೇರಿಕೊಳ್ಳಬೇಕೆಂಬುದಾಗಿ ನಿಮ್ಮೊಂದಿಗೆ ಕೇಳಿಕೊಳ್ತೇವೆ. ಪ್ರತಿ ಭಾನುವಾರ ಮುಂಜಾನೆ 7:30 ಸಮಯಕ್ಕೆ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಆರಾಧನೆಯು ನೇರ ಪ್ರಸಾರವಾಗಿರುತ್ತೆ. ನೀವು ಕೂಡ ಸ್ಕ್ರೀನ್ ನಲ್ಲಿ ತೋರಿಸುವಂತ ID ಮತ್ತು ಪಾಸ್ವರ್ಡ್ ಮುಖಾಂತರ ನೀವು ಅದನ್ನು ಸೇರಿಕೊಳ್ಳಬಹುದು. ಯೇಸು ಕ್ರಿಸ್ತನ ಅದ್ಭುತ ಸಾಕ್ಷ್ಯಗಳನ್ನು ಮತ್ತು ಆಶೀರ್ವದಿತ ವಾಕ್ಯ ಸಂದೇಶಗಳನ್ನು ನೀವು ಸ್ವೀಕರಿಸಲು ಕ್ರೈಸ್ಟ್ ಜನರೇಷನ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಹೋದರ ಟೋನಿ ಫ್ರಾನ್ಸಿಸ್ ಮತ್ತು ಸಹೋದರಿ ಜಿನು ಟೋನಿ ಅವರ ಮುಂಬರುವ ಕೂಟಗಳ ಬಗ್ಗೆ ಮಾಹಿತಿ ಪಡೆಯಲು ಮತ್ತು ನೀವು ಇವರ ಮುಖಾಂತರ ಕೂಟಗಳನ್ನ ಆಯೋಜನೆ ಮಾಡಲು ಬಯಸುವುದಾದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಅವರನ್ನು ನೀವು ಭೇಟಿ ಮಾಡಬಹುದು. 9447775093.